ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಷ್ಟೋ ಬಾರಿ ನಮಗೆ ವ್ಯಾಪಾರದಲ್ಲಾಗಲಿ ಇರ್ಬೋದು, ಮನೆಯಲ್ಲಾಗಿರ್ಬೋದು, ಒಂದು ದೃಷ್ಟಿದೋಷಗಳಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂತಹ ಸರಳವಾದ ಪರಿಹಾರ ಯಾವುದು ಅಂತ, ಇದನ್ನು ನೀವು ವ್ಯಾಪಾರ ಸ್ಥಳಗಳಲ್ಲಾದರೂ ಮಾಡ್ಬೋದು, ಮನೆಯಲ್ಲಾದರೂ ಮಾಡ್ಬೋದು. ಯಾಕಂದರೆ ಕೆಲವರು ಮನೆಯಲ್ಲಿ ಟೈಲರಿಂಗ್ ಇಟ್ಕೊಂಡಿರ್ತಾರೆ, ಅಥವಾ ಯಾವುದೋ ಸಣ್ಣ ಪುಟ್ಟದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ. ಈ ಥರ ವ್ಯಾಪಾರ ಸ್ಥಳಗಳಲ್ಲೂ ಮಾಡ್ಬೋದು, ಮನೆಯಲ್ಲೂ ಸಮೇತ ಮಾಡ್ಬೋದಾಗುತ್ತೆ. ಇದು ಬಂದು ಇಲ್ಲಿ ಬೇಕಾಗಿರುವಂತಹ ವಸ್ತುಗಳು ಅಂತ ಹೇಳಿದಂಥ ಅತ್ಯಂತ ಸರಳವಾಗಿರುವಂಥದ್ದು. ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ, ಜೊತೆಗೆ ಸ್ವಲ್ಪ ಅದರ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಬೇಕು. ವೀಳ್ಯದೆಲೆ ಮೇಲೆ ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ನೀವು ನಿಮ್ಮ ಮನೆಯ ಒಂದು ಜಾಗದಲ್ಲಿ ಇಡಬೇಕು. ಒಂದು ವ್ಯಾಪಾರ ಸ್ಥಳ ಅಂತ ಏನಿದೆ ಅಲ್ಲಾದರೂ ಇಡ್ಬೋದು, ಅಥವಾ ಗಲ್ಲಾಪೆಟ್ಟಿಗೆಯಲ್ಲಾದರೂ ಇಡ್ಬೋದು, ಅಥವಾ ಮನೆಯ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಇಟ್ಬಿಟ್ಟು ನೀವು ಮಾರನೆಗೆ ಏನು ಮಾಡಬೇಕು, ಎಲ್ಲ ಕಡೆ ದೃಷ್ಟಿ ತೆಗೆದುಬಿಟ್ಟು ಅದನ್ನು ಬಿಸಾಡಬೇಕಾಗುತ್ತೆ. ಅದನ್ನು ತೆಗೆದು ಕಸದ ತೊಟ್ಟಿಗೆ ಹಾಕಿ, ಅದನ್ನು ಹರಿಯೋ ಕಡೆಗೆ ಅಥವಾ ಗಿಡ ಕೆಳಗಡೆ ಹಾಕ್ಬಿಡಿ. ಡಸ್ಟ್ಬಿನ್ ಅಂತ ಏನಿದೆ ಅದನ್ನಕ್ಕೆ ತಗೊಂಡು ಹಾಕಬೇಕು. ಆನಂತರ ಮತ್ತೆ ಇನ್ನೊಂದು ಫ್ರೆಶ್ ಆಗಿರೋ ಒಂದು ನಿಂಬೆಹಣ್ಣನ್ನು ತಗೋಬೇಕು. ಆ ನಿಂಬೆಹಣ್ಣನ್ನು ನೀವು ಕೈಯಲ್ಲಿ ಇಟ್ಕೊಂಡು 108 ಬಾರಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಆ ಮಂತ್ರ ಬಂದು ನಾನಿಲ್ಲಿ ಹೇಳ್ತೀನಿ, ನೀವು ಅದನ್ನು ಬರ್ಕೊಳ್ಳಿ. ಬರೆದು ಇಟ್ಕೊಂಡು ಆ ನಂತರದಲ್ಲಿ ಇದನ್ನು ಜಪಿಸ್ತಾ ಹೋಗಿ. ಓಂ ಶ್ರೀ ಮಹಾಲಕ್ಷ್ಮಿ ವಶಿ ವಶಿ ಸ್ವಾಹ, ಓಂ ಶ್ರೀ ಮಹಾಲಕ್ಷ್ಮಿ ವಶಿ ವಶಿ ಸ್ವಾಹ ಅಂತ ಹೇಳಿಬಿಟ್ಟು ನೀವು ಆ ನಿಂಬೆಹಣ್ಣನ್ನು ತಗೊಂಡು ಹೇಳ್ಕೋಬೇಕು. 108 ಬಾರಿ ಹೇಳಿಬಿಟ್ಟು ಆನಂತರ ನಿಮ್ಮ ಗಲ್ಲಾಪೆಟ್ಟಿಗೆ ಏನಿದೆ ಆ ಗಲ್ಲಾಪೆಟ್ಟಿಗೆ ನೀವು ಹಾಕಬೇಕಾಗುತ್ತೆ, ಅಥವಾ ಕ್ಯಾಶ್ ಬಾಕ್ಸ್ ಅಂತ ಏನಿದೆ ಅದರಲ್ಲಿ ಇಡಬೇಕು. ಇಲ್ಲದಿದ್ದರೆ ನೀವು ನಿಮ್ಮ ಮನೆಯಲ್ಲೇ ನೀವು ಮಾಡ್ತಿದ್ರೆ ನಿಮ್ಮ ಮನೆಯ ಕಪಾಟ್ ಅಥವಾ ವಾರ್ಡ್ರೋಬ್ ಅಂತ ಏನಿದೆ ಅಲ್ಲಿ ಹಣ ಇಡೋ ಜಾಗ, ಅಥವಾ ತಿಜೋರಿ, ಅಥವಾ ನಾವು ಖಜಾನೆ ಅಂತ ಏನು ಇಡ್ತೀವಿ ಅಂಥ ಜಾಗಕ್ಕೆ ಸಮೇತ ನೀವು ಕ್ಯಾಶ್ ಬಾಕ್ಸಿಗಾದರೂ ಹಾಕಿ ಇಡ್ಬೋದು. ಆನಂತರ ಯಾವಾಗ ತೆಗಿಬೇಕು, ಅದೊಂಥರ ನಿಂಬೆಹಣ್ಣು ಕಪ್ಪಾಗ್ಬೋದು, ಕೆಲವರಿಗೆ ಕೊಳೆತು ಹೋಗ್ಬೋದು, ಕೆಲವರಿಗೆ ನೀವು ನೋಡಬೇಕು ಒಣಗಿ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನು ತೆಗೆದು ನೀವೇನು ಮಾಡಬೇಕು, ಈ ನಿಂಬೆಹಣ್ಣನ್ನು ತೆಗೆದು ಗಿಡದ ಕೆಳಗಡೆ ಹಾಕಬೇಕು. ಇಲ್ಲದ್ರೆ ಹರಿಯುವ ನೀರಿನ ಪಕ್ಕಕ್ಕಾದರೂ ಹಾಕಬೇಕಾಗುತ್ತೆ. ಇಲ್ಲದಿದ್ದರೆ ಯಾವುದಾದ್ರು ದೈವ ವೃಕ್ಷಗಳು ಅಂತ ಏನಿದೆ ಆ ದೈವ ವೃಕ್ಷಗಳ ಕೆಳಗಡೆ ಸಮೇತ ಹಾಕೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಅತ್ಯಂತ ಲಾಭ ಆಗುತ್ತೆ ಅಂತ. ಹಾಗೇನೇ ಇದನ್ನು ತುಳಿಯುವಂಥದ್ದು ಮಾಡುವಂಥದ್ದು ಮಾಡಬಾರ್ದು. ಈ ನಿಂಬೆಹಣ್ಣನ್ನು ಇದನ್ನು ಪ್ರತಿ ವಾರಕ್ಕೆ ಬದಲಾಯಿಸ್ಕೊಂಡು ಪ್ರತಿ ವಾರನೂ ಈ ಮಂತ್ರವನ್ನು ಪಠನೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಶುಭ ಆಗುತ್ತೆ. ಯಾವಾಗ ಮಾಡಬೇಕು, ಈ ವಿಡಿಯೋ ಸಿಕ್ಕಿದ ಅಥವಾ ವಿಡಿಯೋ ನೋಡಿದ ದಿನವೇ ಮಾಡಬಹುದು. ರಾತ್ರಿ ಮಾಡ್ಬೋದಾ? ಖಂಡಿತವಾಗ್ಲೂ ರಾತ್ರಿನೂ ಮಾಡ್ಬೋದು, ಹಗಲು ಮಾಡ್ಬೋದು. ಯಾಕಂದರೆ ಶುಭ ಕಾರ್ಯಗಳಿಗೆ ಇದು ಶುಭವನ್ನೇ ಕೊಡುವಂಥದ್ದು. ಹಾಗಾಗಿ ಶುಭ ಕಾರ್ಯಕ್ಕೆ ಅಂತ ಹೇಳಿದಾಗ ಇಂತಹ ಪರಿಹಾರಗಳಿಗೆ ಯಾವುದೇ ರೀತಿಯ ಸಮಯ ನಿಗದಿತವಾಗಿಲ್ಲ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ದೇಹದಲ್ಲಿ ಹಲವಾರು ವರ್ಷದಿಂದ ಹಲವಾರು ಸಂದರ್ಭದಲ್ಲಿ ನನಗೆ ಪರಿಹಾರ ಮಾಡಿಕೊಂಡ್ರು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಹಾಗೆಯೇ ಎಷ್ಟೋ ಜನಕ್ಕೆ ಕೂದಲು ಉದುರ್ತಾ ಇರುತ್ತೆ. ಅಂತಹ ಕೂದಲು ಉದುರುವಂತಹ ಸಂದರ್ಭದಲ್ಲಿ ಹಲವಾರು ಪರಿಹಾರಗಳನ್ನು ಮಾಡ್ಕೊಂಡಿರ್ತೀರಿ. ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ ಇದ್ದವರು ಪರಿಹಾರ ಮಾಡಿಕೊಂಡ್ರು ಪರಿಹಾರ ಆಗದೇ ಇದ್ದಂಥ ಸಂದರ್ಭ ಕೂದಲು ಉದುರ್ತಾ ಇರುತ್ತೆ. ಅಂತಹ ಸಂದರ್ಭ ತಲೆಗೆ ಯಾವ ರೀತಿಯ ಎಣ್ಣೆಯನ್ನು ಹಚ್ಚಿ ಹೇಗೆ ಕೂದಲನ್ನು ಬೆಳೆಸ್ಕೋಬೇಕು ಅಂತ ಅದಕ್ಕೂ ಸಮೇತ ಎಣ್ಣೆ ಸಿಗುತ್ತೆ, ಲಭ್ಯ ಇರುತ್ತೆ. ಯಾರಿಗಾದರೂ ಎಣ್ಣೆಯ ಅವಶ್ಯಕತೆ ಇತ್ತು ಅಂತಂದರೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಹಾಗೆ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.